ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ ಬೆಂಗಳೂರಿಂದ ಮಾತಾಡ್ತಿದ್ದೀನಿ. ಇವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀವಿ. ಬೆಂಗಳೂರಿಂದ ಸಿಂಗಪೂರ್ಗೆ ಬಿಸ್ನೆಸ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಸಿಂಗಪೂರ್ ಏರ್ಲೈನ್ಸ್. ಇವಾಗ ಬೆಳಗ್ಗೆನೇ ಬಂದಿದ್ದೀವಿ. ತುಂಬಾ ಪ್ಲೆಸೆಂಟ್ ಆಗಿದೆ ವೆದರು. ಬನ್ನಿ ಒಳಗಡೆ ಹೋಗೋಣ. ಚೆಕ್ ಇನ್ ಮಾಡಿ, ಇಮಿಗ್ರೇಷನ್ ಕ್ಲಿಯರೆನ್ಸ್ ಮಾಡಿ, ಮತ್ತು ಸೆಕ್ಯೂರಿಟಿ ಚೆಕ್ ಆದಮೇಲೆ ಮತ್ತೆ ಸಿಗೋಣ. ಆಗಲೇ ಬಿಸ್ನೆಸ್ ಕ್ಲಾಸ್ ಲಾಂಜಿಗೆ ಬಂದಿದ್ದೀವಿ. ಲೈಟ್ಸ್, ಕ್ಯಾಮ್ರಾ, ಆ್ಯಕ್ಷನ್. ಇಲ್ಲಿ ನೋಡಿ ಹೇಗಿದೆ ಲಾಂಜ್ ಅಂತ. ಎಂಟ್ರಿ ಈ ಥರ ಇದೆ. ಬ್ಯಾಂಗ್ಳೂರಲ್ಲಿ ಲಾಂಜ್ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡಿ ಉಪ್ಪಿಟ್ಟು ಬಿಸಿ ಬಿಸಿ ಆಗಿರೋದು. ಅಲರ್ಜಿ ಕೂಡ ಡೀಟೇಲ್ಸ್ ಹಾಕಿದ್ದಾರೆ. ಶಾವಿಗೆ ಉಪ್ಪಿಟ್ಟು, ಮತ್ತು ಬಟರ್ ಪಾವು, ಮತ್ತು ರೋಟೀಸು, ಸಾಂಬಾರ್, ಪುಳಿಯೋಗರೆ, ಬಿಸಿಬೇಳೆ ಬಾತು, ಸುಮಾರು ವೆರೈಟೀಸ್ ಇದೆ. ಇಲ್ಲಿ ಕಿನ್ವಾ ಸ್ಯಾಲಡ್ಡು ತುಂಬಾ ಅಟ್ರಾಕ್ಟಿವ್ ಆಗಿದೆ. ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನೋಡಿ. ಇದು ಕೂಡ ನನಗೆ ತುಂಬ ಅಟ್ರಾಕ್ಷನ್ ಆಯಿತು. ಓಟ್ಸ್ನ ಕ್ರೀಮಲ್ಲೋ ಏನೋ ಹಾಕಿರೋದು, ಓಟ್ ಮಿಲ್ಕ್ದು. ರೆಡ್ ಬೆಲ್ ಪೆಪ್ಪರ್ ಹಮ್ಮಸ್ಸು. ಇದು ಒಂದು ಇಂಟ್ರೆಸ್ಟಿಂಗ್ ಹೊಸದು. ನಾವು ನಾರ್ಮಲಿ ಬರೀ ಹಮ್ಮಸ್ ತಿಂತಾಯಿದ್ವಿ, ಅದರಲ್ಲಿ ಮೊಸರಿದೆ. ಬಿಸಿ ಬಿಸಿಯಾಗಿ ಮಸಾಲೆ ದೋಸೆ ಮಾಡ್ತಾಯಿದ್ದಾರೆ. ಯಾವ ಥರ ದೋಸೆ ಬೇಕೋ ನಾವು ಹೇಳಿದ್ರು ಅವ್ರು ಮಾಡಿಕೊಡ್ತಾರೆ. ನಾ ಹಿಂದಿನ ದಿನ ಬಿಸಿಯಾಗಿ ಮಸಾಲೆ ದೋಸೆ ತಿನ್ಕೊಂಬರೋಣ ಅಂದ್ಕೊಂಡಿದ್ದೆ, ಮಿಸ್ ಆಗೋಯ್ತು, ಬೇಜಾರು ಮಾಡ್ಕೊತಿದ್ದೆ. ಆದರೆ ಈ ಲಾಂಜಲ್ಲಿ ಎಷ್ಟೋ ಜನ ಪುಡಿ ದೋಸೆ ಆರ್ಡ್ರ್ ಮಾಡಿದ್ರೆ ಅದನ್ನು ಕೊಡ್ತಾಯಿದ್ರು. ತುಪ್ಪದ ದೋಸೆ, ಮಸಾಲೆ ದೋಸೆ, ಎಲ್ಲ ವೆರೈಟೀಸು ಬಿಸಿಯಾಗಿ ನಾವು ಏನು ಕೇಳ್ತೀವೋ ಅದನ್ನು ಮಾಡಿಕೊಡ್ತಾಯಿದ್ದಾರೆ. ಇದ್ರ ಜೊತೆಗೆ ಸಾಂಬಾರು ಮತ್ತು ಈರುಳ್ಳಿ ಆಲೂಗಡ್ಡೆ ಪಲ್ಯ, 2 ಥರ ಚಟ್ನಿ ಕೂಡ ಇಟ್ಟಿದ್ದಾರೆ ಅಲ್ಲಿ. ಕೊಕೊನಟ್ ಚಟ್ನಿ ಮತ್ತು ರೆಡ್ ಚಟ್ನಿ, ಟೊಮೆಟೊ ಚಟ್ನಿ ಅದು ಕೂಡ ಇದೆ. ನನಗಂತೂ ಬೆಂಗಳೂರಿಗೆ ಯಾವಾಗ ಬಂದರೂ ಫಸ್ಟು ಒಂದು ಮಸಾಲೆ ದೋಸೆ ತಿನ್ನಬೇಕು ಅನಿಸುತ್ತೆ. ಇದು ನೋಡ್ತಾ ಇದ್ದರೆ ಪುಡಿ ದೋಸೆ ನೋಡಿ, ಅದು ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾನು ಗೀ ರೋಸ್ಟ್ ಮಸಾಲೆ ದೋಸೆ ಹೇಳಿದ್ದೀನಿ. ಮೋಸ್ಟ್ಲಿ ಈ ಕಡೆ ಇರೋದು ಅಥವಾ ಆ ಕಡೆ ಇರೋದು, ಇದು ಎರಡರಲ್ಲಿ ಒಂದಿರುತ್ತೆ. ಗರ್ಗರಿಯಾಗಿ ಬೇಯಿಸ್ತಾ ಇದ್ದಾರೆ. ಲಾಂಜಲ್ಲಿ ಮಸಾಲೆ ದೋಸೆ ಮಾತ್ರ ಮಿಸ್ ಮಾಡೋ ಹಾಗೆ ಇಲ್ಲ. ನಾನು ಫಸ್ಟ್ ಸ್ಯಾಲಡ್ ಏನು ತೊಗೊಂಡಿರ ಮಸಾಲೆ ದೋಸೆಗೆ ಡೈರೆಕ್ಟಾಗಿ ಹೋಗ್ತಿದ್ದೀನಿ, ಆಮೇಲೆ ಸ್ಯಾಲಡ್ ತಿಂತೀನಿ. ನೋಡಿ ಎಷ್ಟು ಗರ್ಗರಿಯಾಗಿ ಬೇಯಿಸ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮತ್ತು ಕ್ರಿಸ್ಪಿಯಾಗಿ ಬರ್ತಾ ಇದೆ. ಕೆಂಪಗೆ ಚೆನ್ನಾಗಿ ಬೇಯಿಸಿದ್ದಾರೆ. ಟೊಮೆಟೊ ಚಟ್ನಿ, ರೆಡ್ ಚಟ್ನಿ ಎರಡೂ ಇದೆ. ಇಲ್ಲಿ ಗರ್ಗರಿಯಾಗಿರೋ ಫಲಾಫಲ್ ನಮ್ಮ ಆಂಬೊಡೆ ಥರನೇ ಇದೆ. ಚೆನ್ನಾಗಿ ಫ್ರೆಶ್ಶಾಗಿ ಮಾಡಿಟ್ಟಿದ್ದಾರೆ. ಇಲ್ಲಿ ಪ್ಯಾನ್ ಕೇಕ್ಸ್ ಮಾಡಿದ್ದಾರೆ ನೋಡಿ. ಅಲ್ಲಿ ಮಿನಿ ಬನಾನಾ ಪ್ಯಾನ್ ಕೇಕ್ಸು. ಇದು ನಮ್ಮ ರೆಗ್ಯುಲರ್ ಆಂಬೊಡೆ, ಅದು ಕ್ರಿಸ್ಪಿಯಾಗಿದೆ. ಸ್ವೀಟ್ ಕಾರ್ನ್ ಸೂಪು, ಓಟ್ ಮೀಲ್ ಪಾರೇಜ್ ಕೂಡ ಈ ಕಡೆ ಬಿಸಿಯಾಗಿ ಇಟ್ಟಿದ್ದಾರೆ. ಇಲ್ಲೆಲ್ಲ ಕ್ರಾಸೆಂಟ್ಸು, ವೆರೈಟೀಸ್ ಆಫ್ ಬನ್ಸು, ಕೇಕ್ಸ್ ಎಲ್ಲ ಇದೆ. ನಾನು ಫಸ್ಟ್ ರೌಂಡ್ಗೆ ಏನು ಹಾಕ್ಕೊಂಬಂದಿದ್ದೀನಿ ನೋಡಿ. ಪಕ್ಕದಲ್ಲಿ ಸೂಪ್ ಕೂಡ ನಾನು ಇಟ್ಕೊಂಡಿದ್ದೀನಿ ಜೊತೆಗೆ ತೊಗೊಳ್ಳೋದಕ್ಕೆ. ಬಿಸಿ ಬಿಸಿಯಾಗಿ ಚಳಿ ಇರೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಏನೇನು ತಿಂದೆ ಅಂತ ಕೆಲವೊಂದು ಸೆಲ್ಫಿ ತೊಗೊಂಡು. ಇಲ್ಲಿ ಸ್ಟಿರ್ ಫ್ರೈ ಅಥವಾ ಬೇಕ್ಡ್ ವೆಜಿಟೇಬಲ್ಸು ತುಂಬಾ ಚೆನ್ನಾಗಿತ್ತು. ಇಲ್ಲಿ ಓಟ್ ಮೀಲ್ ಕೂಡ ತುಂಬ ಕೋಲ್ಡ್ ಆಗಿದೆ. ಇದು ಸ್ವಲ್ಪ ಬಿಸಿಯಾಗಿ ಬೇಕ್ಡ್, ತುಂಬಾ ಚೆನ್ನಾಗಿದೆ. ಸುಮಾರು ಕಟ್ ಫ್ರೂಟ್ಸ್ ಎಲ್ಲ ಇಟ್ಟಿದ್ದಾರೆ. ಬರೀ ಕ್ಯಾಮ್ರಾ ಕವರೇಜ್ಗೆ ನಾನು ತೊಗೊಳ್ತಿರೋದು, ನಾನೇನು ತಿನ್ನಲಿಲ್ಲ. ಈ ಚೀಸ್ ಪ್ಲ್ಯಾಟರಲ್ಲಿ ಚೀಸು ಮತ್ತು ಜಾಲಪಿನೋ ಪೆಪ್ಪರ್ಸು, ಪೈನಾಪಲ್ಲು, ಮತ್ತು ಅದೇನು ಗೊತ್ತಾ, ಪಾಯಸ ಇಟ್ಟಿದ್ದಾರೆ. ಚೀಸು ಮತ್ತು ಬ್ರೌನ್ ರೈಸ್ ಪಾಯಸ ಅದನ್ನು ಹಾಕ್ಕೊಂಡೆ. ಎಗ್ಲೆಸ್ ಕೇಕ್ ಕೂಡ ತೊಗೊಳ್ತಿದ್ದೀನಿ ಇಲ್ಲಿ. ಚಿಯಾ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು, ಮತ್ತು ಫ್ಲ್ಯಾಕ್ಸ್ ಸೀಡ್ಸು, ಡ್ರೈ ಫ್ರೂಟ್ಸ್ ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ. ಇವಾಗ ನಾನು ಕಾಫಿ ತೊಗೊಳಕ್ಕೆ ಬಂದಿದ್ದೀನಿ, ಬಿಸಿ ಬಿಸಿಯ ಕಾಫಿ. ಅದ್ರ ಪಕ್ಕದಲ್ಲಿ ನೋಡಿ ಚಕ್ಲಿ, ಕೋಡ್ಬಳೆ ಎಲ್ಲ ಇಟ್ಟಿದ್ದಾರೆ. ಈ ಕಾಫಿ ಆಪ್ಷನ್ಸು ಸುಮಾರಿದೆ. ನಾನು ಕಪಿಚಿನೋ ತೊಗೊಳ್ತಾ ಇದ್ದೀನಿ. ಬ್ಲ್ಯಾಕ್ ಕಾಫಿ ಬೇಕಾ, ಏನು ಬೇಕೋ ನಾವು ಅದು ಪ್ರೆಸ್ ಮಾಡಿದ್ರೆ ಈ ಕಡೆ ಬರುತ್ತೆ.
ನನ್ನ ಲೋಟ ಸ್ವಲ್ಪ ಸರಿಯಾಗಿ ಇಡಬೇಕಾಗಿತ್ತೇನೋ, ಇವಾಗ ಎಡಿಟಿಂಗ್ ಮಾಡಬೇಕಾದ್ರೆ ಕಾಣಿಸ್ತಾ ಇದೆ. ಕ್ಯಾಮ್ರಲ್ಲಿ ನೋಡ್ತಿದ್ದಾಗ ನಂಗೆ ಅಷ್ಟು ಗೊತ್ತಾಗಲಿಲ್ಲ. ಹೊಟ್ಟೆ ತುಂಬ ತಿಂದು ಇವಾಗ ಆ ಗೇಟ್ ಹತ್ರ ಹೋಗ್ತಾ ಇದ್ದೀನಿ. ನಮ್ಮ ಕ್ರಿಸ್ ಫ್ಲೈಯರ್ ಕೂಡ ನಂಬರ್ ನಾನು ಅಲ್ಲಿ ರಿಜಿಸ್ಟ್ರ್ ಮಾಡಬೇಕು. ಚೆಕ್ ಇನ್ ಮಾಡಿದಾಗ ಮರ್ತೋಗಿದ್ದೆ, ಪಾಯಿಂಟ್ಸ್ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಬೇಗ ಹೋಗಿ ಅಲ್ಲಿ ಎಂಟರ್ ಮಾಡಿಸ್ತಿದ್ದೀನಿ. ಸ್ವಲ್ಪ ಹೊತ್ತು ವೆಯ್ಟ್ ಆದಮೇಲೆ ಇವಾಗ ಬೋರ್ಡಿಂಗ್ ಆಗಲೇ ಶುರು ಆಯಿತು ನೋಡಿ. ನಮ್ಮ ಗೇಟ್ ನಂಬರು SQ509, 11:50 ಬೆಳಗ್ಗೆ, ಬಿಸ್ನೆಸ್ ಕ್ಲಾಸ್. ಹೋಗ್ತಾ ಇದ್ದಂಗೆ ಯಾವ ಜ್ಯೂಸ್ ಬೇಕು ಅಂತ ಕೇಳಿದ್ರು. ನಾನು ಆರೆಂಜ್ ಜ್ಯೂಸ್ ಹೇಳಿದೆ, ತಕ್ಷಣವೇ ಕೊಟ್ಟರು. ಇವಾಗ ಕಿಟಕಿಯಿಂದ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಅಮ್ಯುನಿಟೀಸ್ ಏನಿಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ಬಾಟಲ್ಡ್ ವಾಟರ್ ಇದೆ ಒಂದು, ಮತ್ತು ಇಯರ್ಫೋನ್ ಒಂದು ಕೊಟ್ಟಿದ್ದಾರೆ ನಾವು ಕನೆಕ್ಟ್ ಮಾಡಿಕೊಂಡು ಟಿ ವಿ ನೋಡೋದಕ್ಕೆ. ಊಟದ ಮೆನು ಏನಿದೆ ಅಂತ ಈ ಬುಕ್ಲೆಟಲ್ಲಿ ಇರುತ್ತೆ ನೋಡಿ. ಇದು ತುಂಬಾ ಚೆನ್ನಾಗಿದೆ, ವೆರಿ ಕ್ಲಾಸಿ ಆ್ಯಂಡ್ ಎಲಿಗೆಂಟ್ ಆಗಿದೆ. ಇಲ್ಲಿ ಸೇಫ್ಟಿ ಇನ್ಫಾರ್ಮೇಷನ್ದು ಮತ್ತು ವೈಫೈ ಡೀಟೇಲ್ಸು, ಕ್ರಿಸ್ ಶಾಪ್ದು ಪ್ರತಿಯೊಂದೂ ಅಲ್ಲಿ ಇಟ್ಟಿರ್ತಾರೆ. ಇಲ್ಲಿ ಕಾಲು ಹಿಡ್ಕೊಳಕ್ಕೆ ನೋಡಿ ಒಳ್ಳೆ ಸ್ಪೇಸು ಚೆನ್ನಾಗಿದೆ. ನಾನು ಅಲ್ಲಿ ಬ್ಯಾಗ್ ಇಟ್ಟಿದ್ದೀನಿ. ಇದು ರಿಮೋಟು, ಇದರಿಂದ ನಾವು ಟಿ ವಿ ಯಾವ್ದು ಬೇಕೋ ಆಪ್ರೇಟ್ ಮಾಡ್ಬೋದು. ಮತ್ತು ಪ್ರತಿಯೊಂದು ಸೆಟ್ಟಿಂಗ್ಸು ಎಲ್ಲ ಇದರಲ್ಲಿ ನಾವು ಲೀನ್ ಆಗಿದ್ರೆ ಅಂದರೆ ಬೆನ್ನು ಒರ್ಕೊಂಡಿದ್ರೆ ಅವಾಗೆಲ್ಲ ಮಾಡ್ಬೋದು. ಕೈ ಒರೆಸ್ಕೊಳ್ಳೋಕ್ಕೆ ಹಾಟ್ ಟವಲ್ಸ್ ಕೊಟ್ಟಿದ್ದಾರೆ. ಇವಾಗ ಸೇಫ್ಟಿ ವಿಡಿಯೋ ಡಿಸ್ಪ್ಲೇ ಮಾಡಿದ್ದಾರೆ. ನಾನಿದೆ ಫಸ್ಟ್ ಟೈಮು ಈ ಹೊಸ ವಿಡಿಯೋ ನಾನು ನೋಡ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಇನ್ನೊಂದೇನು ಗೊತ್ತಾ, ನಮ್ಮ ಮನೆಯಲ್ಲಿ ಸರ್ಪ್ರೈಸ್ ಕೊಟ್ಟರು. ನನಗೆ ಬಿಸ್ನೆಸ್ ಕ್ಲಾಸಲ್ಲಿ ಬುಕ್ ಮಾಡಿರೋದು ಹೇಳೇ ಇರಲಿಲ್ಲ. ನಾನು ಹಿಂದಿನ ದಿನ ಎಷ್ಟು ವೆಯ್ಟ್ ಆಯಿತು ನಾನೆಲ್ಲ ಇಟ್ಕೊಬೇಕಾದ್ರೆ ಯೋಚನೆ ಮಾಡ್ತಾಯಿದ್ರೆ ಆವಾಗ ಕೇಳಿದೆ. ನಾನು ಇಮೇಲ್ ಕೂಡ ಚೆಕ್ ಮಾಡಿದೆ, ಆವಾಗ ನೋಡಿದ್ರೆ ಬಿಸ್ನೆಸ್ ಕ್ಲಾಸಲ್ಲಿ ಸರ್ಪ್ರೈಸಾಗಿ ಬುಕ್ ಮಾಡಿದ್ದಾರೆ ನನಗೆ. ಸೊ ಈ ಥರ ನಾನು ಮಾಡೋದು ನೋಡಿ. ನೋಡಿ ಇಲ್ಲಿ ನಮ್ಮ ಟೇಬಲಲ್ಲೇ ಇಲ್ಲಿಂದ ಎಲ್ಲ ಆಪ್ರೇಟ್ ಮಾಡ್ಬೋದು. ಬೆನ್ ವರ್ಕೊಳ್ಳೋದು, ಪ್ರತಿಯೊಂದು ಬಟನ್ ಪ್ರೆಸ್ಸಿಂಗಿಂದ ನಾವು ಮಾಡ್ಬೋದು. ಫ್ಲೈಟ್ ಟೇಕ್ ಆಫ್ ಶುರು ಆಯಿತು. ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡೋಣ. What's your type? Somehow I wanna know all about you. Deep connection lights a spark. You already know me when we dance in the dark. We're dreamers. We're living. We're dreamers. ವಾವ್, ಲವ್ಲಿ ಟೇಕ್ ಆಫ್. ತುಂಬ ಬ್ಯೂಟಿಫುಲ್ ವ್ಯೂ ಕೂಡ ಶುರು ಆಗ್ತಾ ಇದೆ. ನೋಡೋಣ ಇವಾಗ. ನಿಮಗೆಲ್ಲ ಹೇಗೆ ಅನ್ನಿಸ್ತಾ ಇದೆ ನಮ್ಮ ವೀಡಿಯೋಸು, ಮತ್ತು ಯಾವ ಥರ ನಾನು ವೀಡಿಯೋಸ್ ಮಾಡ್ಬೋದು ಅದೆಲ್ಲ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಅದು ನಮಗೆ ತುಂಬಾ ಇಂಪಾರ್ಟೆಂಟು. ನೋಡಿ ಇಲ್ಲಿ ನಮ್ಮ ಲೈಟ್ ಹಾಕ್ಕೊಬೇಕು ಅಂದರೆ ಪರ್ಸ್ನಲೈಸ್ಡ್ ಆಗಿ, ಮತ್ತು ಲೀನ್ ಮಾಡ್ಕೊಬೇಕು, ಬೆನ್ ವರ್ಕೊಬೇಕು ಅಂದರೆ, ಕಾಲು ಉದ್ದ ಮಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಸ್ವಿಚ್ ಇದೆ. ರಿಮೋಟ್ ಇಡೋಕ್ಕೆ ಜಾಗ ಇದೆ. ನೋಡಿ ಬ್ಲ್ಯಾಂಕೆಟ್ ಹೇಗಿದೆ, ತುಂಬಾ ಚೆನ್ನಾಗಿದೆ. ಸೀಟನ್ನೇ ಉದ್ದಕ್ಕೆ ಮಾಡಿಕೊಂಡ್ರೆ ತುಂಬ ಬೆಡ್ಡಾಗಿ ಹೋಗ್ಬಿಡುತ್ತೆ. ಎಷ್ಟು ಚೆನ್ನಾಗಿದೆ. ಸ್ಪ್ರೈಟ್ ಕೂಡ ತಂದಿಟ್ಟಿದ್ದಾರೆ, ನಾನು ಅದನ್ನು ರಿಕ್ವೆಸ್ಟ್ ಮಾಡಿದೆ. ಬಿಸಿ ಆಗಿರೋ ರೋಸ್ಟೆಡ್ ನಟ್ಸು ತುಂಬಾ ಬಿಸಿಯಾಗಿದೆ, ಚೆನ್ನಾಗಿದೆ. ಸ್ಪ್ರೈಟ್ ಜೊತೆ ಕೊಟ್ಟಿದ್ದಾರೆ ನೋಡಿ. ಇವಾಗ ಬಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಲಂಚ್ಗೆ ಸ್ಟಾರ್ಟರ್ ಶುರು ಆಯಿತು. ಅಲ್ಲಿರೋದು ಬೋಂಡಾ, ಅದ್ರ ಜೊತೆಗೆ ಸ್ಯಾಲಡ್ ಇದೆ ಮತ್ತು ಸೈಡ್ ಡಿಶಸ್ ಎಲ್ಲ ಇದೆ. ಬನ್ನಿ ಇವಾಗ ಶುರು ಮಾಡೋಣ. ಪಾಪಡ್ ಇದೆ ಮತ್ತು ಗ್ರೀನ್ ಚಟ್ನಿ ಕೊಟ್ಟಿದ್ದಾರೆ. ಬಾಸ್ಮತಿ ರೈಸು, ಚಪ್ರದವರೆಕಾಯಿ ಪಲ್ಯ, ಇನ್ನೊಂದು ಏನೋ ದಾಲ್ ಥರ ಇದೆ. ಅಲ್ಲಿ ಚಟ್ನಿ ಇದೆ ಮತ್ತು ಈ ಕಡೆ ಇನ್ನೊಂದು ಸೈಡ್ ಡಿಶ್ ಇದೆ. ಆ ಕಡೆ ಮೊಸರು ಮತ್ತು ಚೀಸು, ಸಾಲ್ಟ್ ಪೆಪ್ಪರು ಪ್ರತಿಯೊಂದು ಇದೆ.
ಊಟ ಮಾತ್ರ ಫ್ರೆಶ್ ಆಗಿ ತುಂಬಾ ಟೇಸ್ಟಿಯಾಗಿತ್ತು. ಸಿಂಗಾಪುರ್ ಏರ್ಲೈನ್ಸ್ ಸರ್ವೀಸಸ್ ಎಲ್ಲ ಮಾತಾಡೋ ಹೋಗಿಲ್ಲ, ಕ್ಲಾಸಿ ಆಗಿದೆ ಅಂತಲೇ ಹೇಳಬೇಕು. ನೋಡಿ, ಇಲ್ಲಿ ಚೀಸ್ ಕೇಕ್ ತಂದುಕೊಟ್ರು, ಆದರೆ ನಾನು ಬರೀ ವಿಡಿಯೋ ಕವರೇಜ್ ಮಾಡಿ ಕಳಿಸ್ಬಿಟ್ಟೆ, ವೇಸ್ಟ್ ಮಾಡಬಾರ್ದು ಅಂತ. ಹೊಟ್ಟೆ ತುಂಬೋಗ್ಬಿಟ್ಟಿತ್ತು. ಲೈಟ್ ಎಲ್ಲ ಹಾಕ್ಕೊಬೇಕು, ಫೋಕಸ್ ಲೈಟ್ ಅಂದರೆ. ಇಲ್ಲಿ ನೋಡಿ, ಬರೀ ಬಟನ್ ಪ್ರೆಸ್ಸಿಂಗ್ ಅಷ್ಟೇ. ಊಟ ಆದಮೇಲೆ ಮನೇಲಿ ಮಲ್ಕೊಂಡಂಗೆ ಹಾಯಾಗಿ ಕಾಲು ನೀಡ್ಕೊಂಡು ಬೆಡ್ಶೀಟ್ ಹೊದ್ಕೊಂಡು ತಾಚಿ ತುಂಬಾ ಕಂಫರ್ಟಬಲ್ ಆಗಿದೆ. ಸ್ವಲ್ಪ ಕಿಟಕಿ ತೆಗೆದಿದ್ದೀನಿ, ಮೈ ಕಾಯಿಸ್ಕೊಂಡು ಎಳೆ ಬಿಸಿಲಲ್ಲಿ ಮಲ್ಕೊಳ್ಳೋಣ ಅಂತ. ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ಮೇಲೆ ನೋಡಿ ಹೇಗೆ ಕಿಟಕಿಯಿಂದ ಕಾಣಿಸ್ತಾ ಇದೆ ಮೋಡಗಳಂತೂ. ತುಂಬಾ ಚೆನ್ನಾಗಿ ಅನಿಸುತ್ತೆ. ಒಳ್ಳೆ ಕೈಲಾಸದಲ್ಲೇ ಹೋಗ್ತಾ ಇದ್ದೀವೇನೋ ಅಂತ ನನಗೆ ಹಾಗನ್ಸುತ್ತೆ. ನೋಡಿ, ಇದೆಲ್ಲ ಒಳ್ಳೆ ಹೂ ಬತ್ತಿ ಮಾಡೋ ಹತ್ತಿ ಥರ ಫ್ಲಫಿಯಾಗಿ ಕಾಣಿಸ್ತಾ ಇದೆ. ಆಗಲೇ ಬಂದೇ ಬಿಟ್ವಲ್ಲಪ್ಪ ಸಿಂಗಾಪುರು. ನೋಡಿ, ಆಗಲೇ ಬೋಟುಗಳು ಕಾಣಿಸ್ತಾ ಇದೆ. ಇನ್ನೇನು ಲ್ಯಾಂಡಿಂಗ್ ಶುರು ಆಗುತ್ತೆ, ಲ್ಯಾಂಡಿಂಗ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಈ ಸಲ ಏನಾಯಿತು ಗೊತ್ತಾ, ನಂದು SD ಕಾರ್ಡ್ ಫುಲ್ ಆಗೋಯ್ತು ರೆಕಾರ್ಡ್ ಮಾಡಬೇಕಾದ್ರೆ. ಅದರಿಂದ ಸುಮಾರು ನಾನು ಎಲ್ಲ ಫೋನಲ್ಲೇ ಎಲ್ಲ ಕವರ್ ಮಾಡಿ ಇದಕ್ಕೆ ಇನ್ಕ್ಲೂಡ್ ಮಾಡಿದೆ. ನೋಡಿ, ಇವೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ, ಲ್ಯಾಂಡಿಂಗ್ ಆಗಬೇಕಾದ್ರೆ ಇದೊಂದು ಯುನೀಕಾಗಿ ಅನ್ನಿಸ್ತಾ ಇದೆ. ಸಮುದ್ರದ ಮೇಲೇ ಹಾರ್ತಾ ಇರೋ ಹಾಗೆ. ಸಿಂಗಾಪುರ್ ಏರ್ಲೈನ್ಸ್ ನನಗೆ ಒನ್ ಆಫ್ ದ ಬೆಸ್ಟ್ ಏರ್ಲೈನ್ಸ್, ಮೈ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳಬೇಕು. ಅವ್ರ ಸರ್ವೀಸಸ್ಸು ಎಲ್ಲ ಪ್ರೊಫೆಷ್ನಲ್ ಆಗಿದೆ. ತುಂಬಾ ನನಗೆ ಹಾರ್ಟ್ ವಾರ್ಮಿಂಗ್ ಆಗಿತ್ತು ಈ ಎಕ್ಸ್ಪೀರಿಯನ್ಸ್ ನನಗೆ. ಲವ್ಲಿ ಲ್ಯಾಂಡಿಂಗ್ ಎಕ್ಸ್ಪೀರಿಯನ್ಸು. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ. ವೆಲ್ಕಮ್ ಟು ಸಿಂಗಾಪುರ್. I've done